ಪಂಜಾಬ್ನಲ್ಲಿ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗಿದೆ. ಸಿಎಂ ನಿವಾಸದ ಮುಂದೆ ನಡೆಸಿದ ರೈತರ ಪ್ರತಿಭಟನೆಯನ್ನ ಚದುರಿಸೋದಕ್ಕೆ ಲಾಠಿ ಚಾರ್ಜ್ ಮಾಡಲಾಗಿದೆ. ಪ್ರತಿಭಟನಾಕಾರರ ಮೇಲೆ ಖಾಕಿ ಲಾಠಿ ಚಾರ್ಜ್ ಮಾಡಿದೆ. ಸಿಎಂ ಭಗವಂತ್ ಮಾನ್ ನಿವಾಸದ ಮುಂದೆ ನಡೀತಾ ಇದ್ದಂತಹ ಪ್ರತಿಭಟನೆ ಇದು. ಈಗ ಪ್ರತಿಭಟನಾಕಾರರನ್ನ ಚದುರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಡೆಪ್ಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ರಾಘವೇಂದ್ರ, ಈಗ ಪಂಜಾಬ್ನಲ್ಲಿ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗಿದೆ. ಸದ್ಯದ ಪರಿಸ್ಥಿತಿ ಏನಿದೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಸ್ ನಡೀತಾ ಇದೆ? ಚೈತ್ರ, ಪಂಜಾಬ್ನಲ್ಲಿ ವಿವಿಧ ಬೇಡಿಕೆಗಳನ್ನ ಇಟ್ಟುಕೊಂಡು ಅಲ್ಲಿಯ ರೈತರು ಮುಖ್ಯಮಂತ್ರಿ ನಿವಾಸದ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ನಗರ ಇರಲಿ, ಯಾವುದೇ ರಾಜ್ಯ ಇರಲಿ, ಪ್ರತಿಭಟನೆ ಮಾಡುವಂತದ್ದು ಪ್ರತಿಯೊಬ್ಬರು ಹಕ್ಕು. ಅದರಲ್ಲೂ ಅನ್ನದಾತರು, ಈ ರೈತರು ಏನಿದ್ದಾರೆ, ಸಾಕಷ್ಟು ತೊಂದರೆಯಲ್ಲಿ ಸಿಲ್ತಾ ಇರುವಂತದ್ದು ಕಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಯಾಕಂದ್ರೆ ಒಂದು ಕಡೆಯಿಂದ ನಾವು ನೋಡ್ತಾ ಇದ್ವಿ, ಅಲ್ಲಿ ಡಬಲ್ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾವುದೇ ರೀತಿಯಾಗಿ ಕಂಟ್ರೋಲ್ಗೆ ಬರಲಿಲ್ಲ. ಆ ಒಂದು ಸ್ಟಬಲ್ ಬರ್ನಿಂಗ್ ಕಾರಣದಿಂದಾಗಿ ದೆಹಲಿಯ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪೊಲ್ಯೂಷನ್ಗೆ ಈಡಾಗುವಾಗಾಯ್ತು. ಅಲ್ಲಿಯ ಜನ ಕೂಡ ಒಂದು ಪ್ರತಿದಿನ ಹಿಡಿಶಾಪ ಹಾಕುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡೋದಾದ್ರೆ, ಪಂಜಾಬ್ನ ರೈತರಿಗೆ ಏನೆಲ್ಲ ಪ್ರಾಮಿಸ್ ಅನ್ನ ಮಾಡಲಾಗಿತ್ತು ಈ ಒಂದು ಚುನಾವಣೆ ಸಂದರ್ಭದಲ್ಲಿ, ಮ್ಯಾನಿಫೆಸ್ಟೋದಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯವನ್ನ ಕೊಡೋದ್ರಲ್ಲಿ ಸಾಕಷ್ಟು ವೈಫಲ್ಯ ಕಂಡು ಬರ್ತಾ ಇದೆ. ಒಂದು ಕಡೆಯಿಂದ ಅವರಿಗೆ ಬೇಕಾದಂತ ಸೌಲಭ್ಯಗಳು ಸಿಗ್ತಾ ಇಲ್ಲ, ಇನ್ನೊಂದು ಕಡೆಯಿಂದ ಸರಿಯಾದ ರೀತಿಯಲ್ಲಿ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಆಕ್ರೋಶ ರೈತ ವಲಯದಲ್ಲಿ ವ್ಯಕ್ತವಾಗ್ತಾ ಇತ್ತು. ಇದೇ ಕಾರಣದಿಂದಾಗಿ ಇವತ್ತು ಕೆಲ ಬೇಡಿಕೆಗಳನ್ನ ಈಡೇರಿಸಿ ಅಂತ ಒಂದು ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದ್ರೆ ಹಾಗೆ ಪ್ರತಿಭಟನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಪಂಜಾಬ್ನ ಪೊಲೀಸರು ಏನಿದ್ದಾರೆ, ಇವತ್ತು ಅನ್ನದಾತರ ಮೇಲೆ, ರೈತರ ಮೇಲೆ ಒಂದು ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ನಾವು ನೋಡಿದ್ವಿ, ಸಿಂಗು ಬಾರ್ಡರ್ ನಲ್ಲಿ ಸರಿಸುಮಾರು 1 ವರ್ಷಗಳ ಕಾಲ 3 ಕಾನೂನುಗಳನ್ನ, ಅಂದ್ರೆ ರೈತರ ಕೃಷಿಗೆ ಸಂಬಂಧಿಸಿದಂತ 3 ಕಾನೂನುಗಳೇನಿತ್ತು, 3 ಕಾನೂನುಗಳನ್ನ ವಿರೋಧಿಸಿ 1 ವರ್ಷಗಳ ಕಾಲ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು ರೈತರು. ಅಲ್ಲಿ ರಸ್ತೆಯನ್ನ ತಡೆದಿದ್ರು. ಆದ್ರೆ ಇಂಥ ಒಂದು ಸನ್ನಿವೇಶ ಕಾರಣಕ್ಕೆ ಸಿಕ್ಕಿರಲಿಲ್ಲ. ಆದ್ರೆ ಈ ಪಂಜಾಬ್ನಲ್ಲಿ ಏನಾಗಿದೆ, ಪ್ರತಿಭಟನೆ ನಡೆಸ್ತಾ ಇದ್ದ ಹಾಗೇನೆ ಪೊಲೀಸರು ಬರ್ತಾರೆ, ಮನಸ್ಸು ಇಚ್ಛೆಯಾಗಿ ಲಾಠಿಯನ್ನ ಬೀಸಿದ್ದಾರೆ. ಅಲ್ಲಿ ರೈತರ ಮೇಲೆ ಸಾಕಷ್ಟು ಒಂದು ಲಾಠಿ ಪ್ರಹಾರವನ್ನ ನಡೆಸಿದ್ದಾರೆ. ಶಾಂತಿಯುತವಾಗಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ರು. ಅವರು ರಿವೋಲ್ಟ್ ಅನ್ನು ಕೂಡ ಮಾಡಿಲ್ಲ. ಹಾಗಿದ್ದಾಗಿ ಕೂಡ ಒಂದು ಈ ಲಾಠಿ ಚಾರ್ಜ್ ಅನ್ನ ಮಾಡಿರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಜೊತೆಗೆ ಆಮ್ ಆದ್ಮಿ ಸರ್ಕಾರ ಏನಿದೆ, ಅದರಲ್ಲೂ ಅಲ್ಲಿಯ ಮುಖ್ಯಮಂತ್ರಿ ಏನಿದ್ದಾರೆ ಭಗವಂತ್ ಮಾನ್, ಅವರ ಮೇಲೆ ಕೂಡ ಸಾಕಷ್ಟು ಪ್ರಶ್ನೆಗಳು ಮೂಡೋದಕ್ಕೆ ಕಾರಣ ಆಗಿದೆ. ಚೈತ್ರ, ಓಕೆ, ಧನ್ಯವಾದಗಳು ರಾಘವೇಂದ್ರ ಗುಡಿ ತಮ್ಮೆಲ್ಲ ಮಾಹಿತಿಗಾಗಿ. ठीक है